ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ. ನಾನು ಇವತ್ತೊಂದು ಹೊಸ ಕಾನ್ಸೆಪ್ಟ್ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ಕಡೆಗೂ ಅಡಿಕೆ ಬೆಳೆ ನಿಮಗೆಲ್ಲರಿಗೂ ಗೊತ್ತಿದೆ. ಅಡಿಕೆ ಬೆಳೆ ವಿಸ್ತೀರ್ಣ ಆಗ್ತಾಯಿದೆ. ಬೇಸಿಗೆ ಬಂದಿದೆ. ನೀರಿಗೋಸ್ಕರವಾಗಿ ನಾವು ಡ್ರಿಪ್ ಮಾಡ್ತೀವಿ, ಸ್ಪ್ರಿಂಕ್ಲರ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಈ ಒಂದು ಅಡಿಕೆ ಗಿಡ ಈ ಎತ್ತರಕ್ಕೆ 2 ವರ್ಷದ ಗಿಡ ಇದು. ಇಷ್ಟು ಎತ್ತರಕ್ಕೆ ಬರೋದ್ರೊಳಗೆ ಸಾಕಷ್ಟು ಬಿಸಿಲು ಮತ್ತೊಂದು ಬೇಕು. ಕೆಲವು ಕಡೆ ಬಾಳೆ ಹಾಕ್ತಾರೆ ಇಂಟರ್ಕ್ರಾಪಾಗಿ. ಈ ರೈತರು ಒಬ್ಬರು ಭಾಳ ಬುದ್ಧಿವಂತರು. ಇದು ಕನಕಪುರ ಹತ್ತಿರದಲ್ಲಿ ಉಣಸನಹಳ್ಳಿ ಅಂತ ಈ ಗ್ರಾಮದಲ್ಲಿ ಇವರು ಸುಮಾರು ಒಂದು 2 ಎಕರೆ ಜಾಗದಲ್ಲಿ ಪೂರ್ತಿ ಅಡಿಕೆ ಹಾಕಿದ್ದಾರೆ. ಅಡಿಕೆ ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಇದೊಂದು ಗೊಬ್ಬರದ ಗಿಡ ಅಂತ, ಗ್ಲಿರಿಸಿಡಿ ಅಂತ ಕರಿತೀವಿ, ಗೊಬ್ಬರದ ಗಿಡ ಅಂತ. ನೋಡಿ, ಇದು ಹಾಕಿ ಕೇವಲ 6 ತಿಂಗಳಾಗಿದೆ. 6 ತಿಂಗಳೊಳಗೆ 8 ಅಡಿ ಹತ್ರಕ್ಕೆ ಹೋಗಿದೆ. ಇದನ್ನು ಗಿಡ ಹಾಕ್ತಕ್ಕಂಥದ್ದು ಭಾಳಷ್ಟು ಬುದ್ಧಿವಂತಿಕೆಯಿಂದ ಹಾಕಿದ್ದಾರೆ. ಭಾಳಷ್ಟು ಜನ ಏನು ಹೇಳ್ತೀವಿ ಅಂದರೆ, ಅಡಿಕೆಯ ಪಕ್ಕದಲ್ಲಿ ಬೇರೆ ಗಿಡ ಹಾಕಿದರೆ ಅಡಿಕೆ ಬೆಳವಣಿಗೆ ಆಗಲ್ಲ ಅಂತ. ಖಂಡಿತ ಅದಕ್ಕೂ ಸಂಬಂಧನೇ ಇಲ್ಲ. ಇದನ್ನು ಪಶ್ಚಿಮ ದಿಕ್ಕಿಗೆ ಗಿಡ ಹಾಕಿದ್ದಾರೆ. ಪಶ್ಚಿಮ ದಿಕ್ಕಿಗೆ ಮಧ್ಯಾಹ್ನದ ಬಿಸಿಲು ಅಂತ ಏನು ಹೇಳ್ತೀವಲ್ಲ, ಆ ಬಿಸಿಲು ಈ ಗಿಡಕ್ಕೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ. ನೋಡಿ, ಪ್ರತಿ ಗಿಡಕ್ಕೂ ಇದೇ ಥರ ಮಾಡ್ತಾ ಬಂದಿದೆ. ಅಡಿಕೆ ಗಿಡ ಇದೆ, ಇಲ್ಲಿ ಗ್ಲಿರಿಸಿಡೆ ಗೊಬ್ಬರದ ಗಿಡ ಇದೆ. ಖಂಡಿತ ಗ್ಲಿರಿಸಿಡೆನ ಗೊಬ್ಬರದ ಗಿಡ ಅಂತ ಏನು ಹೇಳ್ತೀವಲ್ಲ, ಎಷ್ಟು ನೈಟ್ರೋಜನ್ ಇರ್ತದೆ ಈ ಗಿಡದಲ್ಲಿ. ಸಾಕಷ್ಟು ನಮಗೆ ಕೃಷಿ ಭೂಮಿಗೆ ಫಲವತ್ತಾದಂಥ ಗೊಬ್ಬರವನ್ನು ಕೊಡುವಂಥ ಕೆಲಸ. ಅದಕ್ಕೆ ನಾವು ಗ್ಲಿರಿಸಿಡೆನ ಗೊಬ್ಬರದ ಗಿಡ ಅಂತ ಕರಿತೀವಿ. ನೋಡಿ, ಇವ್ರ ಜಮೀನಿನಲ್ಲಿ ನಾನು ನೋಡೋಕೆ ಭಾಳ ಖುಷಿ ಆಗ್ತದೆ. ಪ್ರತಿ ಅಡಿಕೆ ಪಕ್ಕದಲ್ಲೆಲ್ಲ ಒಂದೊಂದು ಗ್ಲಿರಿಸಿಡೆ ಗಿಡ ಎಷ್ಟು ಎತ್ತರ ಇದೆ. ಈ ಅಡಿಕೆ ಗಿಡಕ್ಕೆ ಬಿಸಿಲೇ ಬೀಳೋದಿಲ್ಲ. ಅದು ಪಶ್ಚಿಮ ದಿಕ್ಕಿಗೆ ಹಾಕಬೇಕು. ಪಶ್ಚಿಮ ದಿಕ್ಕಿಗೆ ಹಾಕೋದ್ರಿಂದ ಅಡಿಕೆಗೆ ಮಧ್ಯಾಹ್ನದ ಬಿಸಿಲನ್ನು ಅವಾಯ್ಡ್ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಇದು ಭಾಳಷ್ಟು ಕಡೆ ಬೇಸಿಗೆಯಲ್ಲಿ ಬಂದ ತಕ್ಷಣ ಅಡಿಕೆ ಗಿಡಕ್ಕೆ ನಾವು ಗರಿಗಳು ಕಟ್ತಾರೆ, ಸುಣ್ಣ ಹೊಡಿತಾರೆ, ಏನೆಲ್ಲ ಸಕ್ಸಸ್ ಮಾಡೋಕ್ಕಿಂತಲೂ ನನ್ನ ಪ್ರಕಾರ ಈ ಗೊಬ್ಬರದ ಗಿಡ ಇದೆಯಲ್ಲ, ತುಂಬ ಪರ್ಫೆಕ್ಟ್ ಮ್ಯಾಚ್ ಇದೆ. ನೋಡಿ, ಈ ಗಿಡ ಎಷ್ಟು ಬ್ರಾಂಚಸ್ ಬಂದಿದೆ. ಈ ಗಿಡಕ್ಕೆ ಬಿಸಿಲೇ ತಾಗ್ತಾ ಇದೆ. ಇದೊಂದು ಪ್ರತಿಯೊಬ್ಬ ರೈತರು ಅಡಿಕೆ ಗಿಡ ಹಾಕಿದ ಮೇಲೆ ಈ ಗ್ಲಿರಿಸಿಡೆ ಗೊಬ್ಬರದ ಗಿಡನ ಹಾಕ್ಕೊಳ್ಳಿ. ಇದು ಸಾಧಾರಣ ಒಂದು 5 ವರ್ಷ ಆದಮೇಲೆ ಎತ್ತರಕ್ಕೆ ಹೋಗುತ್ತೆ. ಇದು ನಮಗೆ ಕಾಂಪಿಟೇಷನ್ ಆಗುತ್ತೆ ಅಂತಂದು ಏನಾದರೂ ನಮ್ಮ ಮನಸ್ಸಿಗೆ ಭಾವನೆಗಳು ಬಂದರೆ ಇದನ್ನ ಕಟ್ ಮಾಡಿ ಹಾಕಿದ್ರೆ ನಮಗೊಂದು ಒಳ್ಳೆ ಗೊಬ್ಬರ ಆಗುತ್ತೆ, ಮಲ್ಚಿಂಗ್ ಆಗುತ್ತೆ. ಸರಳವಾಗಿ ಪ್ರತಿಯೊಬ್ಬ ರೈತರು ಈ ಥರ ಒಂದು ಗಿಡಗಳನ್ನು ಬೆಳೆಸೋದ್ರಿಂದ ನಮಗೆ ಅಡಿಕೆ ತೋಟವನ್ನು ಕಾಪಾಡಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ನೋಡಿ, ಪ್ರತಿ ಗಿಡಕ್ಕೆ ಎಷ್ಟು 2 ಅಡಿ 1 ಅಡಿ ಗ್ಯಾಪಲ್ಲಿ ಈ ಗಿಡಗಳನ್ನ ಹಾಕ್ಕೊಬೋದು. ನಮಗೆ ಜಾಸ್ತಿ ಬುಷಸ್ ಥರ ಬರುತ್ತೆ ಅಂದರೆ ಕಟ್ ಮಾಡಿ ಹಾಕ್ಬೋದು. ನಾವು ಇದಕ್ಕೆಲ್ಲ ಗೊಬ್ಬರ ಸ್ಥಾನ ಆಗುತ್ತೆ. ಈ ಥರ ಸರಳವಾಗಿ ನಮ್ಮ ಭೂಮಿಯಲ್ಲಿ ನೆರಳನ್ನು ಕೊಡುವಂಥ ಕೆಲಸ ಈ ಗಿಡ ಮಾಡುತ್ತೆ ಅಂತೇಳಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್ಲಾಗಿ ಇಡೀ ತೋಟಕ್ಕೆ ಬೇಕಾದಂಥ ನೀರು ವ್ಯವಸ್ಥೆ ಆಗ್ತದೆ ಮತ್ತು ನೀರು ಹಾಗೆ ಆಗೋದಿಲ್ಲ. ನೋಡಿ, ಇದನ್ನು ಮಲ್ಚಿಂಗ್ ಮಾಡಿದ್ದಾರೆ. ಇದು ತೆಗೆದಂಥ ಕಳೆಗಳೇನಿದೆಯಲ್ಲ, ಇದಕ್ಕೆ ಮಲ್ಚಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಇದು ಉಣಸನಹಳ್ಳಿ ಅಂತೇಳಿ ಕನಕಪುರದ ಹತ್ರ ಮಾಡಿರ್ತಕ್ಕಂಥ ಒಂದು ರೈತರ ಯಶೋಗಾದೆ. ರಾಜ್ಯದಾಗಲಿ ಬೇರೆ ಬೇರೆ ರಾಜ್ಯದ ರೈತರು ಈ ಥರದೊಂದು ಕಾನ್ಸೆಪ್ಟ್ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ಕನಕಪುರ ತಾಲೂಕಿನ ಉಣಸನಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ನಮ್ಮ ಒಟ್ಟಿಗೆ ರವಿ ಅಂತ ಹೇಳಿದ್ದಾರೆ. ರವಿರವರೇ ನಮಸ್ಕಾರ. ಸರ್ ನಮಸ್ಕಾರ. ನನಗೆ ಈ ನಿಮ್ಮ ಫಾರ್ಮಿಗೆ ಬಂದ ತಕ್ಷಣ ಖುಷಿಯಾಗಿದ್ದು, ಅಡಿಕೆ ತೋಟ ನೋಡಿದೆ, ಅದ್ರ ಪಕ್ಕದಲ್ಲೇ ಜಸ್ಟ್ 2 ಅಡಿ ಗ್ಯಾಪಲ್ಲೇ ನೀವು ಗ್ಲಿರಿಸಿಡೆ ಗೊಬ್ಬರದ ಗಿಡ. ಹೌದು, ಇದನ್ನು ನೀವೇ ಪರಿಚಯ ಮಾಡ್ಕೊಬಿಡಿ. ಸರ್, ನನ್ನ ಹೆಸರು ರವಿಮೂರ್ತಿ. ಐ ಆಮ್ ದ ಓನರ್ ಆಫ್ ದಿಸ್ ಹೋಮ್ ಸ್ಟೇ ಕಾಲ್ಡ್ ಟಸ್ಕರ್ ಸ್ಟೇಸ್. ಸೊ ಇದು ಮೊದಲು ಬ್ಯಾರನ್ ಲ್ಯಾಂಡ್ ಬಿಟ್ಟಿದ್ದೆ ನಾನು. ಆಮೇಲೆ ಮೊದಲು ರಾಗಿ ಎಲ್ಲ ಬೆಳೀತಾ ಇದ್ರು. ಅದು ತುಂಬ ಕೆಮಿಕಲ್ ಹಾಕಿ ಎಲ್ಲ ಬೆಳೀತಾ ಇದ್ವಿ. ಸೊ ಅದನ್ನು ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟು, ಸೊ ಆಮೇಲೆ ಏನು ಮಾಡಿದೆ, ಬೇರೆ ಪ್ಲಾಂಟೇಶನ್ ಹಾಕೋಣ ಅಂತ ಹೇಳಿ, ನಾನು ಹೋಮ್ ಸ್ಟೇಗೂ ಅನುಕೂಲ ಇರಲಿ, ಲುಕ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಅಡಿಕೆನ ಹಾಕಿದೆ. ಸೊ ಈ ಅಡಿಕೆ ಹಾಕಿದವಾಗ ಫಸ್ಟ್ ಇಯರಲ್ಲಿ ಒಂದು ಸ್ವಲ್ಪ ಈ ಸ್ಟೆಮ್ ಎಲ್ಲ ಸುಡೋಕೆ ಸ್ಟಾರ್ಟ್ ಆಗಿತ್ತು, ಬರ್ನ್ ಆಗ್ತಾ ಇತ್ತು ಬಿಸಿಲಿಗೆ. ಸೊ ಇದಕ್ಕೆ ಏನು ಪರಿಹಾರ ಹಾಕೋದು ಅಂತ ಹೇಳ್ಬಿಟ್ಟು ಸೆಣಬ್ ಹಾಕಿದೆ. ಮೊದಲೇ ಸೆಣಬ್ ಹಾಕ್ಬಿಟ್ಟು ಏನಾಯಿತು, ಕವರ್ ಹಾಕ್ಬಿಟ್ಟು ಇದಕ್ಕೆ ಶೇಡ್ನು ಕೊಟ್ಬಿಟ್ಟು, ಶೇಡ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮಳೆ ಬರ್ತಿರ್ಕಿಂತ ಒಂದು ಸ್ವಲ್ಪ ಮುಂಚೆನೇ ನಾವು ಮಲ್ಚ್ ಮಾಡಿ ಈ ಭೂಮಿಗೆ ಸೇರಿಸ್ಬಿಟ್ವಿ. ಅದಾದ್ಮೇಲೆ ಯಾವುದೇ ಕೆಮಿಕಲ್ ಇದಕ್ಕೆ ಮುಟ್ಸಿಲ್ಲ ಫರ್ಟಿಲೈಸರು. ಇನ್ನು ಮುಂದೆ ಕೆಮಿಕಲ್ ಫರ್ಟಿಲೈಸರ್ ಬೇಡ ಅನ್ನೋ ಉದ್ದೇಶದಲ್ಲಿ ಇಲ್ಲಿ ನನಗೆ 2 ಅಡಿ ಬಿಟ್ಟು ಗ್ಲಿರಿಸಿಡೆ ಗಿಡನ ತಂದು ಹಾಕಿದೆ. ಯಾವ ದಿಕ್ಕಿದೆ? ಇದು ವೆಸ್ಟರ್ನ್ ದಿಕ್ಕಿಗೆ ಹಾಕಿದ್ದೀವಿ. ಯಾಕೆಂದರೆ ಆ ವೆಸ್ಟರ್ನ್ ಬರೋ ಸೂರ್ಯ ಇದು ಬೆಳಕು ಒಳ್ಳೆಯದಲ್ಲ, ಹಾನಿಕಾರಿ ಅಂತ ಹೇಳಿ ಇದ್ರ ಮೇಲೆ ಬಿಸಿಲ ತಡೀತದೆ.
ಸೊ ನೆಕ್ಸ್ಟ್ ಈಗ ಬಿಸಿಲು ಸೀಸನ್ ಹೋದ್ಮೇಲೆ ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಇಲ್ಲೇ ಮಲ್ಚಿಂಗ್ ಮಾಡಿಬಿಡ್ತೀವಿ. ಗೊಬ್ಬರ ಆಗುತ್ತೆ. ಸೊ ಅದು ಆಟೋಮೆಟಿಕ್ ಗೊಬ್ಬರ ಆಗ್ಬಿಡ್ತದೆ ಸರ್. ಇದು ಮೇನ್ ಕಾರಣ ಇದಕ್ಕೋಸ್ಕರ. ಬೇಸಿಗೆ ಮತ್ತೆ ಬೆಳೆ ಇಲ್ಲ, ಇದು ಬೆಳಿತಾನೆ ಇರ್ತದೆ. ಮತ್ತೆ ನಾವು ಆ್ಯಸ್ ಸಮ್ಮರ್ ಅಪ್ರೋಚಸ್ ನಾವು ಒಂದು ಸ್ವಲ್ಪ ಗಾಢವಾಗಿ ಬೆಳೆಸ್ತೀವಿ. ಸೊ ಅದು ಆಟೋಮೆಟಿಕ್ ಶೇಡ್ ಬರ್ತದೆ. ಆ ಪೀರಿಯಡು ಕಟ್ ಮಾಡಲ್ಲ ಅದನ್ನು. ಅದಾದಮೇಲೆ ಆ್ಯಸ್ ದಿ ಶೇಡ್ ಆ್ಯಸ್ ದಿ ಸಮ್ಮರ್ ಇದು ಓವರ್ ಇದನ್ನು ಕಟ್ ಮಾಡಿಬಿಟ್ಟು ತಿರ್ಗಾ ಮಲ್ಚ್ ಮಾಡಿಬಿಡ್ತೀವಿ. ಇದು ಒಳ್ಳೆ ಗೊಬ್ಬರ ಅಂತ ನಾನು ಕೇಳ್ಪಟ್ಟೆ. ಆ ಕಾರಣಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ತುಂಬ ಒಳ್ಳೆ. ನಿಮಗೆ ಹೆಂಗೆ ಅದು ಇನ್ಸ್ಪೈರ್ ಆದ? ಸರ್ ಅದು ನಾನು ಸುಮಾರು ಯೂಟ್ಯೂಬಲ್ಲಿ ನೋಡಿದೆ. ಮತ್ತು ಇಲ್ಲಿ ಒಬ್ಬರು HR ಮಂಜುನಾಥ್ ಅಂತ ಇದ್ದಾರೆ. ಅವರು ವಿವರ ಅಂತ ಒಂದು ಚಾನೆಲ್ ನಡೆಸ್ತಾರೆ. ಸೊ ಅವರು ಇದ್ರೊಳಗೆ ಚಾನೆಲ್ ನೋಡಿ ಮತ್ತು ಅವರು ಒಂದು ಸ್ವಲ್ಪ ಕನ್ಸಲ್ಟೆನ್ಸಿನೂ ಮಾಡಿದ್ದೆ ನಾನು. ಸೊ ಅವ್ರ ಐಡಿಯಾ ಮೇಲೆ ಇದು ಹಾಕಿದ್ರು. ಇದು ನಾನು ಫಾರೆಸ್ಟ್ ಹತ್ರ ಹೋಗಿ ತೊಗೊಂಡು ಬಂದೆ, ಅದು ಯಾಕೋ ಬರಲಿಲ್ಲ. ಸೊ ಆಮೇಲೆ ಇಲ್ಲ, ಅವರು ಫಾರೆಸ್ಟಲ್ಲಿ ಕಟ್ ಮಾಡ್ಕೊಂಡು ತೊಗೊಂಡು ಅಂತ ಹೇಳಿದ್ರು. ಕಟ್ ಮಾಡಿ ಅದನ್ನು ಇಲ್ಲಿ ಮಾಡಿ ಹಾಕ್ದೆ. ಆ ಪ್ಲ್ಯಾನ್ ಮಾಡಿದ್ರೆ ಫಾರೆಸ್ಟ್ ನೀವು ತಂದ್ಬಿಡೋದು ಒಂದು ಸ್ವಲ್ಪ ಇದ್ರು ಶೇಕ್ ಆದರೆ ಅದು ಗಿಡ ಹೊರಟೋಗುತ್ತೆ, ಅದು ಬರಲ್ಲ ಅದು. ಸೊ ಅದು ನಂಗೆ ಯಾಕೋ ಸಕ್ಸಸ್ ಕಂಡಿಲ್ಲ. ನಾ ಏನು ಮಾಡಿದೆ, ಆಮೇಲೆ ಆನ್ಲೈನ್ ಬೀಜ ತರಿಸ್ತಾ ಇದ್ದೀನಿ. ಆನ್ಲೈನ್ ಸೀಡ್ಸ್ ತರಿಸ್ದೆ ಸರ್. 600 ರೂಪಾಯಿ ಏನೋ ಕೊಟ್ಟೆ ಕೆಜಿಗೆ. ಅದ್ರೊಳಗೆ 1000 ಬಂತು. 1000 ಸೀಡ್ಸ್ ಬಂತು. ಅದ್ರೊಳಗೆ ಜರ್ಮಿನೇಷನ್ ಪರ್ಸೆಂಟೇಜ್ ಬಂದು ಆಲ್ಮೋಸ್ಟ್ 80%ವರೆಗೂ ಆಯಿತು ಲಕ್ಕಿಲಿ. ಸೊ ಅದನ್ನು ನರ್ಸರಿ ಟೈಪ್ ಮಾಡಿ ಒಂದು ಸಣ್ಣ ಗ್ರೀನ್ ಹೌಸ್ ಕಟ್ಟಿ ಅದರೊಳಗೆ ಬೆಳೆಸಿ ಇದನ್ನು ಆಲ್ಮೋಸ್ಟ್ ಒಂದು 1.5-2 months ಇಷ್ಟು ಫಿಗರಸ್ ಗ್ರೋತ್ ಇತ್ತು. ಅದನ್ನ ತಂದಿಲ್ಲ ಹಾಕಿ ಅದಾದಮೇಲೆ ಇದು ಇದು ಜಸ್ಟ್ ಇದು ಇಟ್ ಇಸ್ ಆಲ್ಮೋಸ್ಟ್ 8 months ಓಲ್ಡ್ ಅಷ್ಟೇ. ಓಕೆ. ಕೆಲವು ಕಡೆ ಎಲ್ಲ ಸುಮಾರು ಒಂದು 6 ಅಡಿ ಎತ್ತರ ಎಲ್ಲ ಹೋಗಿದೆ. ಹೌದು, ಕೆಲವು ಹೋಗಿದೆ. ಅದು ಕೆಲವು ಒಂದೊಂದ್ಸತಿ ಒಂದೊಂದು ಗಿಡ ಜೋರಾಗಿ ಬೆಳೆದಿದೆ. ಇಲ್ಲಿ ನಮ್ಮ ಭೂಮಿಯಲ್ಲಿ ನೋಡಿದ್ರೆ ನೀವು ಒಂದೊಂದು ಗಿಡ ಮಂಕಾಗಿದೆ, ಒಂದೊಂದು ಗಿಡ ಇದು ಮಾಡಿಲ್ಲ. ಇದಕ್ಕೆ ನೆಕ್ಸ್ಟ್ ಒಂದು ರೌಂಡು ಫರ್ಟಿಲೈಸರ್ ಬಿಡಬೇಕು. ಈ ಒಂದೇ ಒಂದು ರೌಂಡ್ ಬಿಟ್ಟಿದ್ದೀವಿ. ಜೀವಾಮೃತನ ಇನ್ನೊಂದು ಸತಿ ಮಾಡಿ ಬಿಡಬೇಕು, ಎನರೋಬಿಕ್ ಜೀವಾಮೃತ. ಓಕೆ, ಖಂಡಿತ ಇದೊಂದು ಒಳ್ಳೆ ಕೆಲಸ. ಕೃಷಿ ಭೂಮಿಯಲ್ಲಿ ಪ್ರತಿಯೊಬ್ಬ ರೈತರು ಈ ಥರ ಅಡಿಕೆ ಬೆಳೆ ಹಾಕೊಂಡೋಗ ಹೌದು ಒಂದು ಶೇಡ್ಗೋಸ್ಕರ ಇದನ್ನ ಹಾಕೊಂಡ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಈಗ ನಿಮ್ಮ ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊತಾರೆ. ನಿಮ್ಮ ಕಾಂಟ್ಯಾಕ್ಟ್ ಸ್ವಲ್ಪ ಹೇಳಿ. 90-1905-5561. ಇದು ಪ್ಲೇಸ್ ಎಲ್ಲಿ ಬರುತ್ತೆ ಅಂದರೆ? ಇದು ಹುಣಸಳ್ಳಿ, ಕೋಡಿಹಳ್ಳಿ ಗ್ರಾಮ, ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲೂಕು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಮಾಡ್ತೀಯ ಅದರಲ್ಲಿ? ಬಾ. ಅದು